ಅಮೃತ ಮೇಡಮ್ ನಮಸ್ತೆ. ನಂದಗೋಕುಲ ಸೀರಿಯಲ್ ನನಗೆ ಪರ್ಸನಲಿ ಕನೆಕ್ಟ್ ಆಯಿತು. ಸಮನ್ವಿ ಮತ್ತು ಹರ್ಷ್ ಇಬ್ಬರು ಮಕ್ಕಳಿಗೆ ತಾಯಿಯಾಗಿ. ಸೊ ಈಗ ರೀಲ್ ಆ್ಯಂಡ್ ರಿಯಲ್ಲೂ ಕೂಡ ತಾಯಿ ಪಾತ್ರ. ನಾನು ಕಮ್ ಬ್ಯಾಕ್ ಮಾಡಬೇಕು ಮೇಡಮ್ ಅಂತ ನನ್ನ ಪರ್ಸನಲ್ ಇಂಟೆನ್ಷನ್ ಇತ್ತು. ಯಾಕಂದರೆ ಸಮನ್ವಿ ಆ ಸನ್ನಿವೇಶದಲ್ಲಿ ನಾನಿದ್ದೆ ಆ ಕ್ಷಣ. ಅವತ್ತು ನನಗೆ ಪರ್ಸನಲಿ ತುಂಬ ನೋವಾಗಿತ್ತು ಅವತ್ತು. ಸೊ ಅವತ್ತಿಂದ ರಿಪೋರ್ಟ್ ಮಾಡ್ಕೊಂಡು ಬಂದೆ. ನಿಮ್ಮನ್ನು ಮಾತಾಡ್ಸೋಂಥ ಕ್ಷಣ ನನಗೆ ಈಗ ಸಿಕ್ತು. ಎಷ್ಟು ಖುಷಿ ಇದೆ ನಂದಗೋಕುಲ ಪಾಠ ಆಗಿದ್ದು ಇವತ್ತಿನ. ಖುಷಿ ಇದೆ ಯಾಕೆಂದ್ರೆ ನಾವು ಒಂದಷ್ಟು ವರ್ಷಗಳಾದ್ಮೇಲೆ ನೀವು ಹೇಳಿದಾಗೆ ಕಮ್ ಬ್ಯಾಕ್ ಮಾಡ್ತಾ ಇರೋದು. ಸೊ ನನಗೆ ಆಕ್ಚುಲಿ ಐಡಿಯಾನೇ ಇರಲಿಲ್ಲ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ. ಸಡನ್ ಆಗಿ ಶ್ರವಣ್ ಸರ್ ಅವರು ಕಾಲ್ ಮಾಡಿ ಅವರು ಪಾತ್ರದ ಬಗ್ಗೆ ಹೇಳಿದಾಗ ಇದು ಹೇಗೆ ಜಸ್ಟ್ ಹ್ಯಾಪನ್ ಅಂತ ನಮಗೂ ಗೊತ್ತಿಲ್ಲ. ಬಟ್ ಅವ್ರ ಪಾತ್ರ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ನಮಗೆ ಹೇಳಿದಾಗ ಆ ಪಾತ್ರದ ಬಗ್ಗೆ ಒಂದು ಗೌರವ ಸ್ಟಾರ್ಟ್ ಆಯ್ತು ನನಗೆ. ಆ್ಯಂಡ್ ಸೆಕೆಂಡ್ಲಿ ಹೇಗೆ ಅಂದರೆ ನನ್ನ ಮನೆಯಲ್ಲಿ ಯಾರೂ ಪ್ರಿಪೇರೇ ಆಗಿರಲಿಲ್ಲ ನಾನು ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ. ಬಟ್ ಶ್ರವಂತ್ ಅವ್ರ ಟೀಮು ಮತ್ತು ನಾವು ಎಲ್ಲ ಮನೆಯಲ್ಲೂ ಕನ್ವಿನ್ಸ್ ಮಾಡಿ ನನಗೆ ಅನ್ಸುತ್ತೆ ಈಗ ನಾನು ಪಟ್ಟಂಥ ಆ ಒಂದು ಶ್ರಮ ಎಲ್ಲ ಇಟ್ ಇಸ್ ವರ್ತ್ ಇಟ್ ಅಂತ. ಯಾಕೆಂದರೆ ಇಲ್ಲಿ ಬಂದಾಗ ಆ್ಯಕ್ಚುಲಿ ನನ್ನ ಪಾತ್ರ ಸ್ವಲ್ಪ ಮೌನವಾಗಿ ಅಂದರೆ ಸೈಲೆಂಟ್. ಗಂಡಂದು ಆರ್ಭಟ ಸ್ವಲ್ಪ ಜಾಸ್ತಿ ಇರುತ್ತೆ, ಅವ್ರು ಕೂಗಾಡ್ತಿರ್ತಾರೆ. ಸೊ ನಮ್ಮ ಮೌನದಲ್ಲೂ ತುಂಬ ಹೆಣ್ಣು ಮಕ್ಕಳ ಮೌನದಲ್ಲೂ ತುಂಬ ಒಂದು ಮೆಸೇಜ್ ತಲುಪುತ್ತೆ. ಅಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅದು ಮನೆ ಕುಟುಂಬವನ್ನು ನಡೆಸ್ಕೊಂಡು ಹೋಗೋದಕ್ಕಷ್ಟೇ ಒಂದು ಮುಖ್ಯ ಆಗುತ್ತೆ ಅಂತ ನಮ್ಮ ಹಿರಿಕರು ಹೇಳ್ಕೊಟ್ಟಿದ್ದಾರೆ. ಬಹುಶಃ ಈ ಪಾತ್ರವನ್ನು ನಾವು ಹಾಗೆ ನಿಭಾಯಿಸ್ತಾ ಇದ್ದೀವಿ ಅನ್ಸುತ್ತೆ. ಸೊ ಗಂಡನ ಮುಂದೆ ಎಷ್ಟೇ ಮೌನವಾಗಿದ್ದರೂ ಆ ಮೌನದಲ್ಲೂ ತುಂಬ ಅರ್ಥ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಇರಬೇಕು ಅನ್ನೋದು ಈ ಪಾತ್ರದ ಮೂಲಕ ನನಗೆ ಮತ್ತೆ ಮತ್ತೆ ಮನದಟ್ಟಾಗ್ತಾ ಇದೆ. ಓಕೆ, ಇದು ಪರ್ಸನಲ್ ಕ್ವಶನ್. ನಾನು ಬಹುಶಃ ಸಮನ್ವಿ ಹರ್ಷನ್ ರೂಪದಲ್ಲಿ ಬಂದಿರ್ತಾರೆ. ನಿಮ್ಗಾಗಿ ಅನ್ಸುತ್ತಾ ಅವನ ಕ್ಯೂಟ್ನೆಸ್, ಅವನ ಮಾತು, ಅವನ ಬಿಹೇವಿಯರ್ ಅಲ್ಲಿ ಸಮನ್ವಿ ವಾಪಸ್ ಬಂದಿದ್ದಾಳೆ ಅಂತ? ಹೌದು ಮ್ಯಾಮ್, ಯಾಕೆಂದ್ರೆ ವಾಪಸ್ ಬಂದಿದ್ದಾಳೆ ಅಥವಾ ಬಂದಿಲ್ಲ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಹರ್ಷ ಬಂದ್ಮೇಲೆ ಮತ್ತೆ ಆ ಹರ್ಷ ಮೂಡಿದೆ. ಆ್ಯಂಡ್ ನಾವು ಕೂಡ ಅವನ ಒಂದು ಮುಖದ ನಗುವಲ್ಲಿ, ಅವನ ಒಂದು ಆಟದಲ್ಲಿ ನಾವು ಮಕ್ಕಳಾಗಿ ಮತ್ತೊಮ್ಮೆ ನಮ್ಮ ಜೀವನವನ್ನ ನಾವು ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಈ ಬಟರ್ಫ್ಲೈದು ನೀವೊಂದು ಲೈಫ್ ಸೈಕಲ್ ನೋಡಿರ್ತೀರಲ್ಲ, ಹೇಗೆ ತನ್ನ ಇಡೀ ದೇಹವನ್ನ ಶೆಡ್ ಮಾಡಿ ಒಂದು ಹೊಸ ರೂಪಕ್ಕೆ ಬರುತ್ತೋ, ನಾವು ಹಾಗೆ ನಮ್ಮ ಹಳೆಯದನ್ನೆಲ್ಲ ಶೆಡ್ ಮಾಡಿ ಒಂದು ಹೊಸ ರೂಪವನ್ನು ಪಡ್ಕೋತಾ ಇದ್ದೀವಿ. ಸೊ ಅದಕ್ಕೆ ತಾವೆಲ್ಲರೂ ಯಾವಾಗಲೂ ನಾನು ಹೇಳ್ತೀನಿ, ಆ ಒಂದು ಸನ್ನಿವೇಶದಲ್ಲಿ ತಾವೆಲ್ಲರೂ ನಮಗೆ ಬಹಳ ಜೊತೆಯಾಗಿದ್ರಿ. ಆ್ಯಂಡ್ ಬಹುಶಃ ನಿಮ್ಮಿಂದಲೇನೋ ಸಮನ್ವಿ ತುಂಬ ಆಶೀರ್ವಾದಗಳನ್ನು ಹೊತ್ಕೊಂಡು ಹೋದ್ರು. ಅದಕ್ಕೆ ಕಾರಣ ನೀವೆಲ್ಲರೂ ನಮ್ಮ ಮಾಧ್ಯಮ ಮಿತ್ರರು. ಸೊ ಈ ಮೂಲಕ ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರು ಪ್ರತಿ ಇಂಟರ್ವ್ಯೂನು ನಿಮಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಯು ಹ್ಯಾವ್ ಆಲ್ವೇಸ್ ಬಿನ್ ಅ ಮೀಡಿಯಮ್. ನಮಗೂ ದೇವರಿಗೂ ನೀವೊಂದು ಮೀಡಿಯಮ್ ಆಗಿದ್ದೀರಾ, ಮತ್ತು ಎಲ್ಲ ಜನರ ಒಂದು ಆಶೀರ್ವಾದ ನಮ್ಮ ಮೇಲೆ ಬರೋ ಹಾಗೆ ಮಾಡಿಕೊಟ್ರಿ. ಸೊ ಈ ಒಂದು ಸಿಚುವೇಶನ್ನ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಅಂತಲೇ ಯೂಸ್ ಮಾಡ್ಕೊತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ನೀವು ಯಾವತ್ತೇ ಶೂಟಿಂಗ್ ಹೋದ್ರೂ ಕೂಡ ಹಠ ಮಾಡ್ತಿರ್ಲಿಲ್ಲ ಸಮನ್ವಿ. ಹರ್ಷ್ ಎಷ್ಟು ತಿಂಗಳು ಮಗು, ಹರ್ಷ್ ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ಈಗ ನೀವು ಹೊರಗಡೆ ಬರೋದಕ್ಕೆ? ಹರ್ಷಿಗೆ 3 years. ಆ್ಯಂಡ್ ಏನಂದರೆ ನಮ್ಮ ಮನೆಗೂ ಶೂಟಿಂಗ್ ಲೊಕೇಶನ್ಗೂ ಬಹಳ ಹತ್ತಿರ ಇದೆ. ಸೊ ದಟ್ ವಾಸ್ ದ ಫಸ್ಟ್ ಒಂದು ಕನ್ವಿನ್ಸಿಂಗ್ ಪಾಯಿಂಟ್ ನಮಗೆ. ಸಮನ್ವಿಗಿಂತ ಹರ್ಷ ಇನ್ನೂ ಸ್ಟ್ರಾಂಗ್ ಇದ್ದಾನೆ ಅನ್ಸುತ್ತೆ. ಯಾಕೆಂದ್ರೆ ಸಮನ್ವಿ ಸ್ವಲ್ಪ ಅಳುವಳು, ಅಂದ್ರೆ ಆ ಮಗು ಒಳಗಡೆನೇ ನನಗೆ ತೋರಿಸೋಳು, ಅಮ್ಮ ನೀನು ಹೋಗ್ಬೇಡ ಅನ್ನೋವಂಥದ್ದು. ಇವನು ಅವನೇ ಲೋಕದಲ್ಲಿ ಇರ್ತಾನೆ, ಫುಲ್ ಒಂದು ಸ್ಟ್ರಾಂಗ್ ಬುಲೆಟ್ ತರ ಅವನದೇ ಲೋಕದಲ್ಲಿ ಇರ್ತಾನೆ. ಬಾಯ್ ಅಮ್ಮ ಅಂತಾನೆ. ಸೊ ಹಂಗಾಗಿ ಅವನ ಆ ಬಾಯ್ ನನಗೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ನನ್ನ ಇಡೀ ದಿನಕ್ಕೆ ಒಂದೇನೋ ಒಂದು ಎನರ್ಜಿ ಡ್ರಿಂಕ್ ತಗೊಂಡಂಗೆ ಅನ್ಸುತ್ತೆ. ಸೊ ಹಾಗಾಗಿ ಹಿ ಈಸ್ ಆಲ್ಸೋ ಬೀಯಿಂಗ್ ವೆರಿ ಸಪೋರ್ಟಿವ್ ಟು ಮೀ. ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ವಾಪಸ್ ಕಮ್ ಬ್ಯಾಕ್ಗೆ? ತುಂಬ ಮ್ಯಾಮ್, ತುಂಬ. ಅವರು ಕೊಟ್ಟಂಥ ಧೈರ್ಯದಿಂದಲೇ ಟುಡೇ ಐ ಆಮ್ ಹಿಯರ್. ಬಿಕಾಸ್ ಅವನಿಗೋಸ್ಕರ ಆಫೀಸಿಂದ ಬೇಗ ಬರ್ತಾರೆ. ಅವ್ನ ಸ್ಕೂಲಿಂದ ಬಂದು 1 hourಗೆಲ್ಲ ರೂಪೇಶ್ ಮನೇಲಿ ಇರ್ತಾರೆ. ಸೊ 1 hour ಕೂಡ ಅವರು ಅನ್ಅಟೆಂಡೆಡ್ ಆಗಿ ಬಿಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಆ್ಯಂಡ್ ಅವ್ರು ನನಗೆ ಆ ಒಂದು ಧೈರ್ಯ ಕೊಡೋದ್ರಿಂದಲೇ ಮ್ಯಾಮ್ ನಾನು ಇವತ್ತಿಗೆ ಬಂದಿರೋದು. ಸೊ ಎವ್ರಿ ಮ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ವುಮೆನ್ಸ್ ಲೈಫ್, ಪ್ರಾಬ್ಲಿ ಇಫ್ ಇಸ್ ದ ಸಪೋರ್ಟಿವ್. ನಂದಗೋಕುಲ ಟೈಮಿಂಗ್ ಹೇಳಿ ಮತ್ತೆ ನೀವು ವಾಪಸ್ ಕಮ್ ಬ್ಯಾಕ್ ಆಗಿದ್ದೀರಾ. ನಿಮ್ಮದೇ ಒಂದು ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಫೈನಲ್ ವರ್ಡ್ಸ್? ಓಕೆ, ಸೊ ನಂದಗೋಕುಲ ನನ್ನ ಪ್ರಕಾರ ನನ್ನ ಪಾತ್ರದ ಮೂಲಕ ನೋಡೋಕ್ಕೋದ್ರೆ ಒಂದು ಹೆಣ್ಣು ಎಷ್ಟು ಸ್ಟ್ರಾಂಗ್ ಆಗಿರ್ತಾಳೆ, ತಾಯಿ ಮನೆಯಲ್ಲೂ ಅವಳು ಮುಖ್ಯ ಆಗಿರ್ತಾಳೆ, ಗಂಡನ ಮನೆಗೆ ಬಂದಮೇಲೂ ಮುಖ್ಯ ಆಗ್ತಾಳೆ. ಆದರೆ ಈ ಒಂದು ಪಾತ್ರದಲ್ಲಿ ಎಷ್ಟೇ ಅವಮಾನಗಳಾದರೂ ಕೂಡ, ಎಷ್ಟೇ ತೊಂದರೆಗಳು ಬಂದರೂ ಕೂಡ ಗಂಡನ ಪ್ರೀತಿಗೆ ಮಣಿದು ಗಂಡನ ಜೊತೆ ನಿಲ್ತಾಳೆ. ತನ್ನ ಕುಟುಂಬವನ್ನು ಕಟ್ಕೊಳ್ಳೋದಕ್ಕೆ ಆಕೆ ದೃಢವಾಗಿ ನಿಂತಿರ್ತಾಳೆ. ಇದು ಬಹುಶಃ ಎಲ್ಲ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ಮಾಡ್ತಲೇ ಇರ್ತೀರಾ. ಒಂದು ಕಡೆ ಗಂಡನ ಮನೆ, ಒಂದು ಕಡೆ ತವರ ಮನೆ, ಈ ಎರಡರ ಮಧ್ಯೆ ನಾವು ಯಾವಾಗಲೂ ಜಂಜಾಟದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ವುಮೆನ್. ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಒಂದು ಪಾತ್ರ ಬಹಳ ಹತ್ತಿರ ಆಗುತ್ತೆ. ದಯಮಾಡಿ ನಂದಗೋಕುಲ ಸೋಮವಾರದಿಂದ ಶುಕ್ರವಾರ ರಾತ್ರಿ 9 ಗಂಟೆಗೆ ಬರುತ್ತೆ. ದಯಮಾಡಿ ತಾವೆಲ್ಲರೂ ನೋಡಿ ನಮ್ಮನ್ನು ಸದಾಕಾಲ ಹರಸಿ ಹಾರೈಸಿ.